ನಿಮ್ಮ ಒಂದು ಮೊಬೈಲ್ನಲ್ಲಿ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಿದೆಯಾ, ಮತ್ತು ನೀವು ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಯಾರಿಗಾದ್ರೂ ಕಾಲ್ ಮಾಡೋಣ ಅಂತ ಹೋದರೆ ಅಥವಾ ಬೇರೆ ಏನೇ ಯೂಸ್ ಮಾಡ್ತಿದ್ರು ಕೂಡ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನಲ್ಲಿ ಆ್ಯಡ್ಸ್ಗಳು ಪ್ಲೇ ಆಗ್ತಿದೆಯಾ. ಸೊ ನಿಮಗೆ ಅನಿಸ್ತಿರುತ್ತೆ ಈ ಆ್ಯಡ್ಸ್ಗಳನ್ನ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆಲ್ಲ ಕೊಟ್ಟಿರ್ತೀರ ಈ ಆ್ಯಡ್ಸ್ ಬರ್ತಿದ್ದನ್ನು ಸ್ಟಾಪ್ ಮಾಡಿ ಅಂತ. ಬಟ್ ಎಲ್ರಿಗೂ ಕೂಡ ಗೊತ್ತಾಗೋದಿಲ್ಲ ಅದನ್ನು ಎಲ್ಲಿ ಹೇಗೆ ಸ್ಟಾಪ್ ಮಾಡಬೇಕು ಅಂತ. ಮತ್ತು ಬ್ಯಾಟ್ರಿನೂ ಕೂಡ ಬೇಗ ಲಾಸ್ ಆಗ್ತಿದೆ ಅಂತ ಅಂದರೆ ಅದನ್ನು ಕೂಡ ನಾವು ಬ್ಯಾಟ್ರಿನ ಯಾವ ರೀತಿ ಸೇವ್ ಮಾಡಬೇಕು ಅಂತಲೂ ಕೂಡ ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರಿ ಅಂತ ಅಂದರೆ ನಿಮಗೆ 100% ಒಂದು ಐಡಿಯಾ ಬಂದುಬಿಡುತ್ತೆ ನೀವು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಬ್ಯಾಟ್ರಿನ ಸೇವ್ ಮಾಡ್ಕೊಬೇಕು ಮತ್ತು ಆ್ಯಡ್ಸ್ಗಳು ಪ್ಲೇ ಆಗ್ತಿದೆ ಅಂತಂದರೆ ಅದನ್ನು ಯಾವ ರೀತಿ ಸ್ಟಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಫಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಎಲ್ರಿಗೂ ಕೂಡ ಗೊತ್ತಿರುತ್ತೆ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಸ್ಕ್ರಾಲ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತ ಇರುತ್ತೆ. ಕೆಲವು ಮೊಬೈಲಲ್ಲಿ ಡಿಸ್ಪ್ಲೇ ಅಂತ ಮಾತ್ರ ಇರುತ್ತೆ, ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡಿಸ್ಪ್ಲೇ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಅನೇಕ ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ. ಇಲ್ಲಿ ಬ್ರೈಟ್ನೆಸ್ ಇರುತ್ತೆ. ಬ್ರೈಟ್ನೆಸ್ಸು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ನಾವು ಏನು ಮಾಡ್ತೀವಿ ಅಂದರೆ ಸೆಟ್ ಮಾಡ್ಕೊಂಡಿರ್ತೀವಿ. ನಾವು ಹೊರಗಡೆ ಬಿಸಿಲಲ್ಲಿ ಇದ್ದೀವಿ ಅಂತ ಅಂದರೆ ಏನು ಮಾಡ್ತೀವಿ ಅಂದರೆ ಫುಲ್ ಬ್ರೈಟ್ನೆಸ್ ಕೊಟ್ಬಿಡ್ತೀವಿ. ಅಂತಂದರೆ ನಮ್ಗೆ ಆ ಟೈಮಲ್ಲಿ ಸ್ಕ್ರೀನ್ ಕಾಣಿಸೋದಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಫುಲ್ ಕೊಟ್ಬಿಡ್ತೀವಿ. ಸಮ್ಟೈಮ್ಸ್ ಏನಾಗಿರುತ್ತೆ ಅಂದರೆ ಆಟೋ ಬ್ರೈಟ್ನೆಸ್ ಆನ್ ಆಗಿರುತ್ತೆ. ಮೊಬೈಲಲ್ಲಿ ಯಾವಾಗಲೂ ಅಷ್ಟೇ ಹೊಸ ಮೊಬೈಲ್ ನೀವು ತೊಗೊಂಡ್ರಿ ಅಂದರೆ ಆಟೋ ಬ್ರೈಟ್ನೆಸ್ ಡಿಫಾಲ್ಟ್ ಆ್ಯಡ್ ಆಗಿಬಿಟ್ಟಿರುತ್ತೆ. ಅಂದರೆ ನೀವು ವೆದರಿಗೆ ತಕ್ಕಂತೆ ಅದು ಏನಾಗ್ತಾ ಇರುತ್ತೆ ಅಂತಂದರೆ ಬ್ರೈಟ್ನೆಸ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇರುತ್ತೆ. ನೀವು ನೋಟಿಫಿಕೇಷನಲ್ಲಿ ಸ್ಕ್ರಾಲ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ಬ್ರೈಟ್ನೆಸ್ ಸಿಂಬಲ್ ಎ ಅಂತ ಇರುತ್ತೆ ನೋಡಿ, ಅದೇನಾದರೂ ಈ ಒಂದು ಗ್ರೀನ್ ಕಲರಲ್ಲಿ ಇತ್ತು ಅಂದರೆ ಬ್ಲೂ ಕಲರಲ್ಲಿ ಇತ್ತು ಅಂತ ಅಂದರೆ ಅದು ಆನ್ ಆಗಿದೆ ಅಂತ. ಅದು ವೆದರ್ಗೆ ತಕ್ಕಂತೆ ಏನಾಗ್ತಾ ಇರುತ್ತೆ ಅಂತಂದರೆ ಅಪ್ ಡೌನ್ ಆಗ್ತಾ ಇರುತ್ತೆ. ಈ ರೀತಿ ರೀಸನ್ ಇದು ಏನಾಗುತ್ತೆ ಅಂತ ಅಂದರೆ ಬ್ಯಾಟ್ರಿ ಬೇಗನೆ ಕನ್ಸ್ಯೂಮ್ ಆಗುತ್ತೆ. ಓಕೆನಾ, ಅದು ಇನ್ಕ್ರೀಸ್ ಬ್ರೈಟ್ನೆಸ್ ಹೋಗೋದು ಬರೋದು ಮಾಡುವಾಗ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಅದು ವರ್ಕ್ ಜಾಸ್ತಿ ಆಗುತ್ತೆ. ಸೊ ನೀವು ಸ್ಟ್ಯಾಂಡರ್ಡ್ ಆಗಿ ಸೆಂಟ್ರಿಗೆ ಮಿಡಲಲ್ಲಿ ಇಟ್ಕೊಳ್ಳಿ. ಮತ್ತು ಏನಾದರೂ ನಿಮಗೆ ಬಿಸಿಲಿಗೆ ಕಾಣಿಸ್ತಿಲ್ಲ ಅಂದರೆ ಆ ಟೈಮ್ನಲ್ಲಿ ಮಾತ್ರ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ಆಟೋ ಬ್ರೈಟ್ನೆಸ್ನ ಆಫ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಐ ಕಂಫರ್ಟ್ ಅಂತ ಇರುತ್ತೆ ನೋಡಿ, ಐ ಕಂಫರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕೂಡ ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ. ನೀವು ಇದನ್ನು ಇನೇಬಲ್ ಮಾಡಿದ್ರಿ ಅಂತ ಅಂದರೆ ನಿಮ್ಗೆ ಕಂಫರ್ಟ್ ಆಗಿರುತ್ತೆ. ನೀವು ಡಿಸೇಬಲ್ ಮಾಡಿದ್ರಿ ಅಂದರೆ ನೀವು ನೋಡ್ತಿರ್ಬೋದು, ನಾನು ಇದನ್ನು ಡಿಸೇಬಲ್ ಮಾಡಿದೆ ಅಂದರೆ ಮೊಬೈಲ್ನ ಜಾಸ್ತಿ ಟೈಮ್ ನೋಡೋದಕ್ಕೆ ಆಗಲ್ಲ, ಒಂಥರ ಕಣ್ಣಿಗೆ ಡೈರೆಕ್ಟಾಗಿ ಹೊಡಿತಿರುತ್ತೆ. ಸೊ ಇಲ್ಲಿ ಐ ಕಂಫರ್ಟ್ ಅಂತ ಇರುತ್ತೆ ನೋಡಿ, ಇದನ್ನು ಇನೇಬಲ್ ಮಾಡಿ. ನೀವು ಎಷ್ಟು ಟೈಮ್ ನೀವು ಯೂಸ್ ಮಾಡಿದ್ರು ಮೊಬೈಲ್ನ ಅಷ್ಟೊಂದು ನಿಮ್ಮ ಒಂದು ಕಣ್ಣಿಗೆ ಎಫೆಕ್ಟ್ ಆಗೋದಿಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇರುತ್ತೆ, ಇದನ್ನು ಇನೇಬಲ್ ಮಾಡಿದ್ರಿ ಅಂತಂದರೆ ಇದು ಕೂಡ ನಿಮಗೆ ಕಣ್ಣಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಬ್ಯಾಟ್ರಿ ಅಂತೂ ತುಂಬಾ ಸೇವ್ ಆಗುತ್ತೆ ನೀವೇನಾದರೂ ಬ್ಲ್ಯಾಕ್ ಆ್ಯಂಡ್ ವೈಟ್ನ ನೀವು ಇನೇಬಲ್ ಮಾಡ್ಕೊಂಡ್ರಿ ಅಂದರೆ. ಬಟ್ ಯಾರು ಕೂಡ ಇದನ್ನು ಯೂಸ್ ಮಾಡೋದಕ್ಕೆ ಇಷ್ಟಪಡಲ್ಲ, ಸೊ ಅದನ್ನು ಕಲರಲ್ಲೇ ಇಟ್ಕೊಳ್ಳಿ. ಬಟ್ ಇಲ್ಲಿ ಈ ಒಂದು ಐ ಕಂಫರ್ಟ್ ಏನಿದೆ ಇದನ್ನು ನೀವು ಇನೇಬಲ್ ಮಾಡ್ಕೊಳ್ಳಿ. ಕೆಲವು ಮೊಬೈಲಲ್ಲಿ ಇರುತ್ತೆ ಇದು ಆಪ್ಷನ್ನು ಡಿಫಾಲ್ಟೇ, ಬಟ್ ಕೆಲವು ಮೊಬೈಲಲ್ಲಿ ಇರಲ್ಲ. ಇರುವಂಥವರು ಇದನ್ನು ಆನ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಸ್ಕ್ರೀನ್ ಟೆಂಪ್ರೇಚರ್ ಅದು ಮಿಡಲಲ್ಲಿ ಇರುತ್ತೆ, ಮಿಡಲ್ ಯಾವ ರೀತಿ ಇರುತ್ತೋ ಡಿಫಾಲ್ಟ್ ಅದೇ ರೀತಿ ಇರಲಿ, ಅದನ್ನು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ. ನೆಕ್ಸ್ಟ್ ನೀವು ಸ್ಕ್ರಾಲ್ ಮಾಡಿದ್ರಿ ಅಂದರೆ ಆಟೋ ಸ್ಕ್ರೀನ್ ಆಫ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸಮ್ಟೈಮ್ಸ್ ಏನಾಗಿರುತ್ತೆ ಅಂತ ಅಂದರೆ ಕೆಲವರು 10 ಮಿನಿಟ್ಸ್ 20 ಮಿನಿಟ್ಸ್ ಒಂದೊಂದು ಸಾರಿ ಮೊಬೈಲ್ ಸ್ಕ್ರೀನ್ ಆಫ್ ಆಗ್ತಿರುತ್ತೆ ಅಂದ್ಬಿಟ್ಟು ಕೋಪಕ್ಕೇನೆ ಜಾಸ್ತಿ ಒಂದು 10 ಮಿನಿಟ್ಸ್ 30 ಮಿನಿಟ್ಸ್ ಸೆಟ್ ಮಾಡಿಬಿಟ್ಟಿರ್ತಾರೆ. ಅವರು ಮೊಬೈಲ್ನ ಪವರ್ ಬಟನ್ ಲಾಕ್ ಮಾಡದೆ ಮೊಬೈಲ್ ಇಡ್ತಾರೆ. ಸಮ್ಟೈಮ್ಸ್ ಇಡುವಂಥ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ 30 ಮಿನಿಟ್ಸು ಕೂಡ ಮೊಬೈಲ್ ಸ್ಕ್ರೀನ್ ಆನಲ್ಲೇ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ 1 ಮಿನಿಟ್ ಅಥವಾ 30 ಸೆಕೆಂಡ್ ಅಥವಾ 1 ಮಿನಿಟ್ ಒಳಗಡೆ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ ಇದು ಆಟೋ ಸ್ಕ್ರೀನನ್ನು. ಮತ್ತು ಸ್ಕ್ರೀನ್ ಸೇವರ್ ಅಂತ ಕೆಲವು ಮೊಬೈಲ್ಗಳಲ್ಲಿ ಬರುತ್ತೆ. ಸ್ಕ್ರೀನ್ ಸೇವರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನ್ನಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಸರಿ ಇರುತ್ತೆ. ಇಲ್ಲ ಅಂತ ಅಂದರೆ ಸ್ಕ್ರೀನ್ ಸೇವರಲ್ಲೂ ಕೂಡ ಬ್ಯಾಟ್ರಿ ನಮ್ಗೆ ಕನ್ಸ್ಯೂಮ್ ಆಗುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟು ಡಾರ್ಕ್ ಮೂಡ್ ಇದೆ ಅಂತ ಅಂದರೆ ಪ್ಲೀಸ್ ನೀವು ಡಾರ್ಕ್ ಮೂಡ್ನ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಯಾಕೆಂತಂದರೆ ನಿಮ್ಮ ಒಂದು ಕಣ್ಣಿಗೂ ಕೂಡ ಸೇಫ್ಟಿ ಇರುತ್ತೆ. ಡಾರ್ಕ್ ಮೂಡ್ನ ನೀವು ಇನೇಬಲ್ ಮಾಡಿದ್ರೆ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ರಿಫ್ಲೆಕ್ಟ್ ಆಗುತ್ತಲ್ಲ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಮತ್ತು ಬ್ಯಾಟ್ರಿ ಕೂಡ ತುಂಬಾ ಕನ್ಸ್ಯೂಮ್ ಆಗುತ್ತೆ. ನೀವು ಈ ವಿಡಿಯೋ ನೋಡ್ತಿರ್ತೀರಲ್ವ, ಇವಾಗಲೇ ನೀವು ಡಾರ್ಕ್ ಮೂಡ್ನ ಇನೇಬಲ್ ಮಾಡ್ಕೊಂಬಿಡಿ. ಯಾಕೆಂದರೆ ಲೈಟ್ ಮೂಡಲ್ಲಿ ನೀವು ಮೊಬೈಲ್ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ, ನಿಮಗೂ ತೊಂದರೆ ಮತ್ತು ಬ್ಯಾಟ್ರಿನೂ ಕೂಡ ಬೇಗ ಡ್ರೈನ್ ಆಗುತ್ತೆ. ಸೊ ಈ ಒಂದು ಡಾರ್ಕ್ ಮೂಡನ್ನು ನೀವು ಇನೇಬಲ್ ಮಾಡ್ಕೊಳ್ಳಿ. ನಾನು ಇವಾಗ ವಿಡಿಯೋ ಮಾಡೋದಕ್ಕೋಸ್ಕರ ಅಷ್ಟೇ ನಾನು ಲೈಟ್ ಮೂಡನ್ನು ಆನ್ ಮಾಡೋದು. ಯಾವಾಗಲೂ ಕೂಡ ನಾನು ಎಷ್ಟೇ ಮೊಬೈಲ್ ಚೇಂಜ್ ಮಾಡಿದ್ರೂ ಕೂಡ ಫಸ್ಟ್ ಮೊಬೈಲ್ಗೆ ಮಾಡೋದಂದರೆ ಡಾರ್ಕ್ ಮೂಡ್ ಇನೇಬಲ್ ಮಾಡಿರ್ತೀನಿ. ಸೊ ನೀವು ಕೂಡ ಇದೇ ರೀತಿ ಡಾರ್ಕ್ ಮೂಡ್ನ ಇನೇಬಲ್ ಮಾಡಿ. ಇನ್ನು ನೆಕ್ಸ್ಟು ತುಂಬಾ ಇಂಪಾರ್ಟೆಂಟು ಬ್ಯಾಟ್ರಿಗೆ ಹೋಗಿ. ಇಲ್ಲಿ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಮೊಬೈಲಲ್ಲಿ ಏನೇ ಯೂಸ್ ಮಾಡ್ತಾ ಇದ್ರು ಆ್ಯಡ್ಸ್ಗಳು ಪ್ಲೇ ಆಗ್ತಾ ಇರುತ್ತೆ. ಆ್ಯಪ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಹುಡುಕಿದ್ರು ಕೂಡ ಸಿಗಲ್ಲ. ಸಮ್ಟೈಮ್ಸ್ ಏನಾಗಿರುತ್ತೆ ಅಂದರೆ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಆಗಿಬಿಟ್ಟಿರುತ್ತೆ, ಆದರೆ ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಮತ್ತು ಎಲ್ಲಿದೆ ಅಂತ ನಾವು ಎಲ್ಲೇ ಹುಡುಕಿದ್ರು ಸಿಗಲ್ಲ. ಆದರೆ ನೀವು ಬ್ಯಾಟ್ರಿ ಮ್ಯಾನೇಜ್ಮೆಂಟಿಗೆ ಬಂದ್ರಿ ಅಂತ ಅಂದರೆ ಬ್ಯಾಟ್ರಿ ಯೂಸಸ್ ಅಂತ ಇರುತ್ತೆ, ಅಲ್ಲಿ ಇಲ್ಲಿಗೆ ಬಂದ್ರಿ ಅಂದರೆ ಯಾವ್ಯಾವ ಅಪ್ಲಿಕೇಶನ್ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ ನಿಮಗೆ ತೋರಿಸುತ್ತೆ ಬ್ಯಾಟ್ರಿಯನ್ನು. ಬಟ್ ಏನಾಗುತ್ತೆ ಅಂದರೆ ಆ ಅಪ್ಲಿಕೇಶನ್ಸ್ ನೇಮ್ ತೋರಿಸಲ್ಲ, ಎಷ್ಟು ಕನ್ಸ್ಯೂಮ್ ಆಗಿದೆ ಅಂದ್ಬಿಟ್ಟು ಮಾತ್ರ ತೋರಿಸ್ತಾ ಇರುತ್ತೆ. ಅದು ಬ್ಲೈಂಡಾಗಿ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಓ ಇದೇನೇ ನಮಗೆ ಗೊತ್ತಿಲ್ಲದೇ ಇನ್ಸ್ಟಾಲ್ ಆಗಿರುವಂಥ ಅಪ್ಲಿಕೇಶನ್ನು
ಅಂದ್ಬಿಟ್ಟು ಅದನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ಸ್ಟಾಪ್ ಮಾಡಬೇಕಂದ್ರೆ ಅದನ್ನು ಆ ಥರದ ಅಪ್ಲಿಕೇಶನ್ ಯಾವುದೂ ಇಲ್ಲ ನನ್ನ ಒಂದು ಮೊಬೈಲಲ್ಲಿ. ಜಸ್ಟ್ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಈ ಒಂದು ಫೇಸ್ಬುಕ್ಕೇನೆ ಆ ಥರದ ಅಪ್ಲಿಕೇಶನ್ ಅಂತ ತಗೊಳ್ಳಿ. ಅಪ್ಲಿಕೇಶನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸ್ಕ್ರಾಲ್ ಮಾಡಿದ್ರಿ ಅಂದರೆ ಫೋರ್ಸ್ ಸ್ಟಾಪ್ ಅಂತ ನಿಮಗೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಫೋರ್ಸ್ ಸ್ಟಾಪ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ನೀವು ಈ ಒಂದು ಅಪ್ಲಿಕೇಶನ್ನ ಅಲ್ಲಿ ಎಷ್ಟು ಪರ್ಸೆಂಟ್ ಯೂಸ್ ಆಗಿದೆ ಅಂತ ನೋಡಿ. ನೀವು ಇಷ್ಟು ಪರ್ಸೆಂಟೇಜ್ನ ನಿಮ್ಮ ಮೊಬೈಲಲ್ಲಿ ಈ ಅಪ್ಲಿಕೇಶನ್ ಯೂಸ್ ಮಾಡೇ ಇಲ್ಲ ಅಂತ ಅನಿಸುತ್ತೆ, ಆದ್ರೂ ಕೂಡ ಈ ಒಂದು ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಿದೆ ಅಂತ ಅನಿಸಿದ್ರೆ ಆ ಒಂದು ಅಪ್ಲಿಕೇಶನ್ನು ಕೂಡ ನೀವು ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಯಾಕೆಂದರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ನೀವು ಯಾವುದೇ ಒಂದು ಪ್ಲೇಸ್ಟೋರ್ನಲ್ಲಿರುವಂಥ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಬ್ಯಾಟ್ರಿ ಸೇವ್ ಮಾಡ್ಕೊಳ್ತೀನಿ ಅಂದ್ಕೊಂಡಿದ್ದೀರಾ ಅಂದರೆ ನಿಮ್ಮಷ್ಟು ದಡ್ರೆ ಯಾರೂ ಇಲ್ಲ. ಅದನ್ನು ಯಾರೂ ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಯಾವುದೇ ಒಂದು ಅಪ್ಲಿಕೇಶನ್ ಬ್ಯಾಟ್ರಿ ಸೇವರ್ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ಡಿಫಾಲ್ಟ್ ಏನಿರುತ್ತೆ ಅದು ಮಾತ್ರ ನಿಮ್ಮ ಮೊಬೈಲ್ನಲ್ಲಿ ಡಿಫಾಲ್ಟು ನೋಟಿಫಿಕೇಶನಲ್ಲಿ ಬ್ಯಾಟ್ರಿ ಸೇವರ್ ಅಂತ ಬರುತ್ತೆ ನೋಡಿ, ಅದು ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿರುವಂಥ ಯಾವುದೇ ಒಂದು ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನೀವು ಪ್ಲೇಸ್ಟೋರ್ನಲ್ಲಿರುವಂಥ ಬ್ಯಾಟ್ರಿ ಸೇವರ್ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಮೊಬೈಲ್ನಲ್ಲಿ ಸ್ಟೋರೇಜ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಇಂಟರ್ನೆಟ್ ಕೂಡ ಲಾಸ್ ಆಗುತ್ತೆ, ಮತ್ತು ಬ್ಯಾಟ್ರಿ ಕೂಡ ಬೇಗ ಲಾಸ್ ಆಗುತ್ತೆ. ಓಕೆನಾ? ಸೊ ನೀವು ಆ ಥರದ ಅಪ್ಲಿಕೇಶನ್ ಯಾವುದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಬೇಡಿ. ನಿಮಗೆ ಏನು ಡಿಫಾಲ್ಟ್ ಬಂದಿರುತ್ತೋ ನೋಟಿಫಿಕೇಶನ್ ಸ್ಕ್ರಾಲ್ ಮಾಡಿದ್ರಿ ಅಂದರೆ ನಿಮಗೆ ಇಲ್ಲಿ ಬ್ಯಾಟ್ರಿ ಸೇವರ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ಬ್ಯಾಟ್ರಿ ಸೇವ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ಲೊಕೇಶನ್ ಏನಾದರೂ ಯಾವಾಗಲೂ ಆನ್ ಆಗಿದೆ ಅಂತಂದರೆ ಅದನ್ನು ಕೂಡ ಲೊಕೇಶನ್ ಆಫ್ ಮಾಡ್ಕೊಳ್ಳಿ. ನೀವೇನಾದರೂ ಗೂಗಲ್ ಮ್ಯಾಪ್ ಯೂಸ್ ಮಾಡೋ ಟೈಮ್ನಲ್ಲಿ ಮಾತ್ರ ಲೊಕೇಶನ್ ಆನ್ ಮಾಡಿ, ಅದರಿಂದನೂ ಕೂಡ ನಿಮಗೆ ಬ್ಯಾಟ್ರಿ ಡ್ರೈನ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ನೆಟ್ವರ್ಕು ಅಂದರೆ ನೀವು ಇರೋ ಕಡೆ ಜಾಸ್ತಿ ನೆಟ್ವರ್ಕ್ ಸಿಗೋಲ್ಲ, ಜಾಸ್ತಿ ಹೋಗೋದು ಬರೋದು ಮಾಡ್ತಿರುತ್ತೆ ಅಂತಂದರೆ ಸಮ್ಟೈಮ್ಸ್ ನೀವು ಚಾರ್ಜ್ ಹಾಕ್ತೀರ ನೋಡಿ, ಆವಾಗ ಫ್ಲೈಟ್ ಮೋಡ್ಗೆ ಹಾಕ್ಬಿಟ್ಟು ಚಾರ್ಜ್ ಹಾಕಿದ್ರಿ ಅಂದರೆ ಬೇಗನೆ ಚಾರ್ಜ್ ಆಗುತ್ತೆ. ನೆಟ್ವರ್ಕಿಂದನೂ ಕೂಡ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ನೀವು ಇದನ್ನು ನಂಬಲ್ಲ, ಬಟ್ ಇದು ನಿಜ. ನೆಟ್ವರ್ಕ್ ಏನಾದರೂ ವೇರಿಯೇಷನ್ ಆಗ್ತಿದೆ, ಬರೋದು ಹೋಗೋದು ಮಾಡ್ತಿದೆ ಅಂತಂದರೆ ಅದು ಫ್ಲಕ್ಚುಯೇಷನ್ ಆಗುತ್ತೆ ಅಲ್ವಾ. ಅಂದರೆ ನೆಟ್ವರ್ಕ್ನ ಆ್ಯಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಿರುತ್ತೆ. ಕೆಲಸ ಮಾಡ್ತಿದೆ ಅಂತ ಅಂದರೆ ಏನಾಗುತ್ತೆ ಹೇಳಿ, ಮೊಬೈಲ್ನಲ್ಲಿ ಬ್ಯಾಟ್ರಿ ಲಾಸ್ ಆಗುತ್ತೆ. ಓಕೆನಾ? ಸೊ ಆ ಥರದ ಟೈಮ್ನಲ್ಲಿ ಫ್ಲೈಟ್ ಮೋಡ್ಗೆ ಹಾಕ್ಬಿಡಿ. ನಾರ್ಮಲಾಗಿ ನೆಟ್ವರ್ಕ್ ಚೆನ್ನಾಗಿದೆ ಅಂತಂದರೆ ಆ ಥರದ ಟೈಮ್ನಲ್ಲಿ ನೀವು ಈ ಒಂದು ಫ್ಲೈಟ್ ಮೋಡ್ನ ಆಫ್ ಮಾಡ್ಕೊಂಡು ಮೊಬೈಲ್ನ ಯೂಸ್ ಮಾಡ್ಕೊಬೋದು. ಇದಿಷ್ಟು ನೀವು ಬ್ಯಾಟ್ರಿ ಸೇವ್ ಮಾಡ್ಕೊಳ್ಳೋದಕ್ಕಿರುವಂಥ ಟ್ರಿಕ್ಸ್ಗಳಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.